ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಇದು ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್. ಸೊ ಪ್ಯೂರ್ ಮೈಸೂರು ಸಿಲ್ಕು KSIC ಮಾರ್ಕ್ ಇರೋವಂಥದ್ದು. ಸೊ ಇದು ತುಂಬ ಸಾಫ್ಟ್ ಮೆಟೀರಿಯಲ್, ತುಂಬ ಚೆನ್ನಾಗಿದೆ ಸ್ಯಾರಿ. ಸೆಲ್ಫ್ ಕಲರು, ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬ್ಲೌಸು ಯೂಸ್ ಮಾಡಿದ್ದಾರೆ. ಸೊ ಅದೇ ಕಲರು ಕ್ರೋಷನ್ನು ಅದೇ ಕಲರ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯಸ್ ಯೂಶುವಲ್ 10ನೇ ನಂಬರ್ ನೀಡಲ್ ತೊಗೊಂಡಿದ್ದೀನಿ, 11 ನಡೆಯುತ್ತೆ ಫ್ರೆಂಡ್ಸ್. ಇಲ್ಲಿ ಡಿಸೈನ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾರ್ಮಲ್ ಡಿಸೈನ್ ಅಲ್ವಾ, ತೋರಿಸೋದೇನಕ್ಕೆ ಅಂತ. ಬಟ್ ಸೆಲ್ಫ್ ಕಲರ್, ಸಿಂಗಲ್ ಕಲರ್ ಯೂಸ್ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಹಾಕಿರೋವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಆ ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಮಾಡಿದ್ದೀನಿ ಅಲ್ವಾ, ಸ್ಟಾರ್ಟಿಂಗ್ ನೋಡಿ 2 ಸಿಂಗಲ್ ಕ್ರೋಶೆ ಹಾಕಿ 5 ಚೈನ್ ಹಾಕಿದ್ದೀನಿ ಅಲ್ವಾ. ಇಲ್ಲಿಂದ ಸ್ಟಾರ್ಟ್ ಅದೇ ಅಂದ್ಕೊಳ್ಳಿ. ಆ್ಯಕ್ಚುಲಿ ಇದು ಸಿಂಗಲ್ ಸ್ಟೆಪ್ ಡಿಸೈನು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಅಲ್ವಾ. ಇಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಅಂದ್ಕೊಳ್ಳಿ. ಇಲ್ಲಿಂದನೇ ಸ್ಟಾರ್ಟ್ ಅಂದ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿಂದ 5 ಚೈನ್ನ ಹಾಕೋತೀನಿ ನಾನು. ಸೊ ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ತುಂಬ ನೀಟಾಗಿ, ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಅವರು ಕಲರ್ ಕಾಂಬಿನೇಷನ್ ಬ್ಲೌಸ್ ಡಿಸೈನು, ಬ್ಲೌಸ್ ಕಲರು ಇದೇ ಕಲರ್ ತೊಗೊಂಡಿರೋದ್ರಿಂದ ಸೇಮ್ ಕಲರು ಕ್ರೋಶ ಕೂಡ ಮಾಡಿರೋದು. ಸೊ ಇದಕ್ಕೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ 2 ಸತಿ ಸಿಂಗಲ್ ಕ್ರೋಶೆ, 5 ಚೈನು ಮತ್ತು 2 ಸತಿ ಸಿಂಗಲ್ ಕ್ರೋಶೆ. ಮತ್ತು ಅಲ್ಲಿ 2 ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡ್ತಾಯಿದ್ದೀನಿ. ಸೊ 3 ಚೈನ್ ಮಾಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿಂದ 3 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ 1 ಟೈಮ್ 5 ಚೈನ್ ಮಾಡೋಣ ಸ್ಟಾರ್ಟಲ್ಲೇ. ಆಮೇಲೆ 2 ಸತಿ 3 ಚೈನ್ ಮಾಡ್ಕೋಬೇಕು. ಸೊ 1 ಟೈಮ್ 5 ಚೈನ್, 3 ಚೈನ್, 5 3 3. ಸೊ ಅದಾದ ತಕ್ಷಣ ಇಲ್ಲಿ ನಾನು 6 ಚೈನ್ ಮಾಡ್ಕೋತೀನಿ. ಸೊ ನಾರ್ಮಲ್ ರೆಗ್ಯುಲರ್ ಆರ್ಚಿಗೆ ನಾವು ಯಾವ ರೀತಿ ಮಾಡ್ಕೋತೀವಿ ಆ ರೀತಿ ಫ್ರೆಂಡ್ಸ್ 6 ಚೈನ್ ಮಾಡಿಕೊಂಡು ಅದು ಕೂಡ ಯು ಶೇಪಲ್ಲಿ ಬರಬೇಕು. ಸೊ ಸ್ವಲ್ಪ ಲೂಸಾಗಿ, ಅಂದರೆ 4 ಚೈನ್ ಎಷ್ಟು ಇಡಿಸುತ್ತೆ ಅಷ್ಟವರೆಗೂ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಲಾಕ್ ಮಾಡ್ತಾಯಿದ್ದೀನಿ. 5 3 3 6 6 3. ಇವಾಗ 3 ಚೈನ್ ಮಾಡೋಣ. 6 ಚೈನ್ ಆದಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ಳೋಣ. 5 3 3 6 3 ಇಷ್ಟು ಚೈನ್ಸ್ನ ಹಾಕೋಬೇಕು ಫ್ರೆಂಡ್ಸ್ ನಾವು ಬೇಸ್ ಲೈನ್ಗೆ. ಸೊ 6 ಚೈನ್ ಲಾಕ್, ಅಲ್ಲಿಂದ 3 ಚೈನ್ ಎಲ್ಲಿಗೆ ಬರುತ್ತೆ ಕೂಡ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಯ್ತಲ್ವ. ಇವಾಗ 5 3 3 6 3 ಇಷ್ಟ ಆದಮೇಲೆ ಸೊ ನಾವು ಇವಾಗ ರಾಂಗ್ ಸೈಡಿಗೆ ಟರ್ನ್ ಮಾಡ್ಕೋತೀವಿ. ಅಂದರೆ ಸೀರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಅಂದರೆ ಡಿಸೈನ್ ಪೂರ್ತಿ ಬ್ಯಾಕಲ್ಲೂ ಬರುತ್ತೆ ಫ್ರಂಟಲ್ಲೂ ಬರುತ್ತೆ. ಸ್ವಲ್ಪ ಸ್ಯಾರಿನ ಟರ್ನ್ ಮಾಡಿಕೊಂಡು ಇಷ್ಟು ಆದಮೇಲೆ ಟರ್ನ್ ಮಾಡಿಕೊಂಡು ಈ 3 ಚೈನ್ ಏನಿದೆ ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ಕೋಬೇಕು. 2 ಸರ್ತಿ ದಾರ ಸುತ್ಕೊಂಡು 6 ಚೈನ್ ಏನಿದೆ ಫ್ರೆಂಡ್ಸ್ ಅಲ್ಲಿಂದ ನೋಡಿ, ಅಲ್ಲಿಂದ 2 ಸರ್ತಿ ದಾರ ಸುತ್ಕೊಂಡು 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ಅಂತಂದರೆ 4 ಟೈಮ್ಸ್ ಬರುತ್ತೆ. ನೀಡಲ್ ಮೇಲೆ 4 ದಾರ ಬರುತ್ತೆ. 2ರಲ್ಲಿ 2 ದಾರ 1 ಸತಿ ಎತ್ಕೊಳ್ಳಿ, ಮತ್ತು 2 ದಾರ 1 ಸತಿ ಮಾಡಿ. ಸೊ ಒಟ್ಟು 3 ಸತಿ ಮಾಡ್ತೀವಲ್ಲ, ಟ್ರಿಪಲ್ ಕ್ರೋಶೆ ಅಂತೀವಿ. ಮತ್ತು ಈ 6 ಚೈನ್ ಒಳಗಡೆ ಈ ಥರ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊ. ಸೊ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನಂಗೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬೇಕಿತ್ತು. ಬ್ಲೌಸ್ ಕಲರ್ ಸೇಮ್ ಕಲರ್ ಆಗಿರೋದ್ರಿಂದ ನಾವು ಎನ್ಹಾನ್ಸ್ ಆಗಲಿ ಸ್ಯಾರಿ ಬಾರ್ಡರ್ ಕೂಡ, ಅಂದರೆ ಎಡ್ಜ್ ಕೂಡ ಅಂತ ಈ ರೀತಿ ದೊಡ್ಡದಾಗೆ ಸಿಂಗಲ್ ಕಲರಲ್ಲಿ ಹಾಕಿದ್ದೀನಿ, ಒಂದೇ ಕಲರಲ್ಲಿ. ಸೊ ಪ್ಯಾರಟ್ ಗ್ರೀನು ಯೂಸ್ ಮಾಡ್ಬೋದಿತ್ತು. ಸೊ ಬೇಡ ಅಂತಲೇ ನಾನು ಸಿಂಗಲ್ ಕಲರಲ್ಲೇ ಡಿಸೈನ್ ಮಾಡಿದ್ದೀನಿ. ಸೊ ಇಲ್ಲಿ 13 ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 13 ಟ್ರಿಪಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 3 ಚೈನ್ ಇರುತ್ತೆ ಅಲ್ವಾ, ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ.
ಮಾಡಿ ಮತ್ತೆ 3 ಚೈನ್ ಹಾಕೋಣ. ಇದು ಬ್ಯಾಕ್ ಸೈಡಿಂದ ಮಾಡ್ತಾ ಇರೋದು, ಅಂದರೆ ಸ್ಯಾರಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈ ಡಿಸೈನ್ನ ಮಾಡ್ತಾ ಇರೋದು. ಸೊ ಇಲ್ಲಿ 2 ಸಿಂಗಲ್ ಕ್ರೋಶೆ ಇರುತ್ತೆ. ಫಸ್ಟ್ ಒನ್ನಿಗೆ ಮಾತ್ರ ನಾವು ಒಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ತೀವಿ. ನೋಡಿ ಇಲ್ಲಿಂದ ಫುಲ್ 13 ಟ್ರಿಪಲ್ ಕ್ರೋಶೆ ಮಾಡಿ ಸಿಂಗಲ್ ಕ್ರೋಶೆ 2 ಸತಿ ಮಾಡಿದೆ, ಮತ್ತು 3 ಚೈನು 1 ಟೈಮ್ ಸಿಂಗಲ್ ಕ್ರೋಶೆ. ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ಡಿಸೈನು. ಸೊ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು, ಟರ್ನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನಾವು ಇವಾಗ ಸ್ವಲ್ಪ ದಾರನ ಮೇಲೆ ಮಾಡ್ತೀನಿ. ದಾರನ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಸೊ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಇಲ್ಲಿ 2 ಸತಿ 3 ಚೈನ್, ಒಂದು ಫ್ರಂಟ್ ಸೈಡು ಒಂದು ಬ್ಯಾಕ್ ಸೈಡಿಂದ ಹಾಕಿದ್ವಿ ಅಲ್ಲ, ಫಸ್ಟ್ 3 ಚೈನ್ಗೆ ನೋಡಿ ಅದ್ರ ಒಳಗಡೆ ನಾನು ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಆದಮೇಲೆ ಆ ಬೀಡನ್ನ ಆ 3 ಚೈನ್ ಒಳಗಡೆ ಕೂಡ ಒಂದ್ಸರಿ ಲಾಕ್ ಮಾಡಿಬಿಡ್ತೀನಿ. ಲಾಕ್ ಆದಮೇಲೆ ನೀಡಲ್ ಮೇಲೆ ಇವಾಗ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೊ 1 ಟೈಮ್ ದಾರ ಸುತ್ಕೊಂಡು ಇಲ್ಲಿ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಸೊ ಇದಾದರೂ ಆಯಿತು. ಇದು ಬಿಟ್ಟು ನೆಕ್ಸ್ಟ್ ಫಸ್ಟ್ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ಅಂತಂದರೆ 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆ 2 ದಾರನ 1 ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಟ್ರಿಪಲ್ ಕ್ರೋಶೆ ಮಾಡ್ತಾ ಅಲ್ವಾ, ಇವಾಗ ಡಬಲ್ ಕ್ರೋಶೆ ಆಯಿತು. 1 ಚೈನ್ 2 ಚೈನ್, ಬರೀ 2 ಚೈನ್ ಮಾಡ್ತೀನಿ. ಸೊ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು ಈ 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು 2 ದಾರ 1 ಮಾಡೋಣ, ಮತ್ತೆ 2 ದಾರ 1 ಮಾಡೋಣ. ಸೊ ಮತ್ತೆ ಒಂದು ಕಂಬ ಆದ ತಕ್ಷಣ 2 ಚೈನ್ಸ್, ಯಾವಾಗಲೂ 3 ಚೈನ್ಸ್ ಹಾಕಿ ಪಿಕೌಟ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಇವಾಗ 2 ಚೈನ್ಸ್ ಮಾಡಿ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡೋದು. 2 ಚೈನ್ಸ್ ಹಾಕಿ ಪಿಕೌಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಪ್ರತಿ ಹೋಲ್ ಗ್ಯಾಪಿಗೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. 1 ಡಬಲ್ ಕ್ರೋಶೆ ಮಾಡಿ ಬರೀ 2 ಚೈನ್ ಹಾಕಿ ಪಿಕೌಟ್ ಮಾಡಬೇಕು. ಸೊ 3 ಚೈನ್ ಹಾಕಿದ್ರೆ ಕನ್ಸಿಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ಒಂಥರ ಫ್ರಿಲ್ಸ್ ಟೈಪ್ ಬಂದ್ಬಿಡುತ್ತೆ. 2 ಚೈನೇ ಸಾಕಾಗುತ್ತೆ. 2 ಚೈನ್ ಹಾಕಿ ಪಿಕೌಟ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಕಂಬಗಳನ್ನ ಪ್ರತಿ ಹೋಲ್ ಗ್ಯಾಪ್ ಮೇಲೆ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಹೋಲ್ ಗ್ಯಾಪ್ಗೆ ಮಾಡ್ತಾಯಿದ್ದೀನಿ. ಕಂಬದ ಲೆಂತು ಅಷ್ಟೇ ತುಂಬ ಲೆಂತಿಯಾಗಿ ಎಳೆಯೋಕ್ಕೆ ಬೇಡ, ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೂ ಸಾಕು ಡಬಲ್ ಕ್ರೋಶೆ. ಇದೇ ರೀತಿ ಪೂರ್ತಿ ಹೋಲ್ಸ್ಗೂ ಮಾಡ್ಕೋಬೇಕು. 13 ಕಂಬ ಮಾಡಿದ್ವಿ ಅಲ್ಲ ಫ್ರೆಂಡ್ಸ್, ಇದು ಕೂಡ ಪಿಕೌಟ್ಸ್ ಕೂಡ 13 ಬರುತ್ತೆ ನಮಗೆ. ಸೊ ಪೂರ್ತಿ ನಾನಿಲ್ಲಿ ಮಾಡಿದ್ಮೇಲೆ ನೋಡಿ ಈ ಥರ ಲಾಸ್ಟ್ ಹೋಲ್ ಗ್ಯಾಪ್ಗೆ ನಾವು ನೋಡಿ ಲಾಸ್ಟ್ ಹೋಲ್ ಗ್ಯಾಪ್ಗೆ 1 ಕಂಬ ಮಾಡ್ತೀವಿ ಅಲ್ವಾ, ಲಾಸ್ಟ್ ಹೋಲ್ ಗ್ಯಾಪ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಡಬಲ್ ಕ್ರೋಶೆನೇ ಮಾಡಿಕೊಂಡು ಅಲ್ಲಿ ನಾವು ಪಿಕೌಟ್ಸ್ ಮಾಡಬಾರ್ದು ಫ್ರೆಂಡ್ಸ್, ಅಂದರೆ 2 ಚೈನ್ ಮಾಡಬಾರ್ದು. ಲಾಸ್ಟ್ ಕಂಬಕ್ಕೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಯಾಕಂದರೆ ಸ್ಟಾರ್ಟಿಂಗ್ ನಾವು ಬೀಡ್ ಹಾಕಿದ್ವಿ ಅಲ್ಲ, ಎಂಡಲ್ಲಿ ಕೂಡ ಬೀಡ್ ಬರಬೇಕು ಅಲ್ವಾ. ಸೊ 1 ಕಂಬ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಇವಾಗ ಕೂಡ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಲಾಸ್ಟ್ ಕಂಬಕ್ಕೆ ಫ್ರೆಂಡ್ಸ್. ಲಾಸ್ಟ್ ಕಂಬ ಮಾಡಿದ್ದೀನಿ. ಇವಾಗ ಸೂಜಿ ಮೇಲೆ ದಾರ 1 ಟೈಮ್ ಸುತ್ಕೊಂಡು ಈ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಬಟ್ಟೆಗೆ, ಅಲ್ಲಿ ಕೂಡ 1 ಕಂಬ ಮಾಡ್ತೀನಿ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಮಾಡ್ತೀನಿ. ಈ ರೀತಿ ಕಾಣುತ್ತೆ. ಸ್ಟಾರ್ಟಿಂಗ್ ಯಾವ ರೀತಿ ನಾವು ಸ್ಟಾರ್ಟ್ ಮಾಡಿರ್ತೀವೋ ಎಂಡ್ ಕೂಡ ಅದೇ ರೀತಿ ಬರಬೇಕಲ್ವ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿರೋದು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇನ್ನು 1 ಸಿಂಗಲ್ ಕ್ರೋಶೆ, 5 ಚೈನ್. ಸೊ ಇವಾಗ ಕುಚ್ಚು ಕಟ್ಟೋಕ್ಕೆ ನಾವು 5 ಚೈನ್ ಗ್ಯಾಪ್ ಬಿಡ್ತಾ ಇದ್ದೀನಿ. 4 ಚೈನ್ ಆದರೂ ನಡೆಯುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇನ್ನು 1 ಸಿಂಗಲ್ ಕ್ರೋಶೆ, ಸೊ ನೋಡಿ ಆರ್ಚ್ ಈ ರೀತಿ ಬರುತ್ತೆ ನಮಗೆ. ಆ ಸೈಡ್ ಈ ಸೈಡ್ 2 ಬೀಡು ಆರ್ಚ್ ಈ ಥರ ಸ್ವಲ್ಪ ಬಿಗ್ ಸೈಜಲ್ಲೇ ನೀಟಾಗಿ ಪಿಕೌಟ್ ಡಿಸೈನ್ದು ಒಂಥರ ಎಲಿಗೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ಲುಕ್ಕಾಗಿ ಬಂದಿತ್ತು ಡಿಸೈನು. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇವಾಗ ಏನು ಸ್ಟಾರ್ಟ್ ಮಾಡಿದ್ವಿ ಸಿಂಗಲ್ ಸ್ಟೆಪ್ ಡಿಸೈನು,
ಸೊ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ದೊಡ್ಡದಾಗಿ ಬಂದಿದೆ ಫ್ರೆಂಡ್ಸ್. ಬೇಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಅಂಟಿಸ್ಕೋಬೋದು, ಬಟ್ ನಾನು ಇಲ್ಲೇನೂ ಸ್ಟಿಕ್ ಮಾಡಿಲ್ಲ. ಬರೀ 2 ಬೀಡೆ ಇದಕ್ಕೆ ಹೈಲೈಟು ಮತ್ತು ಕಲರ್ ಕಾಂಬಿನೇಷನ್ ನೋಡಿ. 5 ಚೈನ್ ಆದಮೇಲೆ 2 ಸತಿ 3 ಚೈನ್ 6 ಚೈನ್ 3 ಚೈನ್ ಹಾಕಿದ್ದೀನಿ. 5 3 3 6 3 ಈ ಥರ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಬೇಸ್ ಲೈನು. ಅದನ್ನು ಟರ್ನ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಒಂದು ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳೋಣ. 6 ಚೈನ್ ಒಳಗಡೆ ಗ್ಯಾಪಲ್ಲಿ 13 ಕಂಬಗಳನ್ನ ನಾನಿಲ್ಲಿ ಮಾಡ್ಕೋಬೇಕು. 2 ಟೈಮ್ಸ್ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 2 ದಾರ 1 ಈ ರೀತಿ ಟ್ರಿಪಲ್ ಕ್ರೋಶೆನ 13 ಟ್ರಿಪಲ್ ಕ್ರೋಶೆನ ಮಾಡ್ಕೋತೀನಿ ಫ್ರೆಂಡ್ಸ್. ಬೇಕಂದರೆ 12 ಕೂಡ ನೀವು ಮಾಡ್ಕೋಬೋದು, ನಿಮಗೆ ತುಂಬ ಕಂಜೆಸ್ಟ್ ಆಗ್ತಾಯಿದೆ ಅನಿಸಿದ್ರೆ. 13 ಮಾಡಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮತ್ತು ಸಿಂಗಲ್ ಕ್ರೋಶೆ ಒಳಗಡೆ ಕೂಡ ಒಂದು ಸತಿ ಸಿಂಗಲ್ ಕ್ರೋಶೆ ಕೂಡ ಒಂದು ಸತಿ ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಹಾಕಿ ಲಾಕ್. ಇದು ಬ್ಯಾಕ್ ಸೈಡಲ್ಲಿ ಮಾಡ್ತಾ ಇರೋದು. 2 ಸಿಂಗಲ್ ಕ್ರೋಶೆ ಇರುತ್ತೆ. ಫಸ್ಟ್ ಒಂದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಟರ್ನ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್, ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮತ್ತು ಈ 3 ಚೈನ್ ಒಳಗಡೆ ಕೂಡ ಒಂದು ಸತಿ ಲಾಕ್. 3 ಚೈನ್ ಒಳಗಡೆ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಸ್ವಲ್ಪ ಅದು ಆ ಥ್ರೆಡ್ನ ಎಕ್ಸ್ಟ್ರಾ ಆ ಸೈಡ್ ಮಾಡಿಬಿಡಿ ಫ್ರೆಂಡ್ಸ್, ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಫಸ್ಟ್ ಹೋಲ್ ಗ್ಯಾಪ್ಗೆ ಕಂಬದ ಮೇಲಿರೋ ಫಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಕಂಬ 2 ಚೈನ್ ಮಾಡಿ ಪಿಕಾಟ್, 2 ಚೈನ್ ಮಾಡಿ ಕಂಬದ ಕೆಳಗಡೆ ಹೋಗಿ ಪಿಕಾಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಪ್ರತಿಯೊಂದು ಕಂಬನೂ ಮಾಡ್ಕೋಬೇಕು. ಲಾಸ್ಟ್ ಕಂಬ ನೋಡಿ, ಲಾಸ್ಟ್ ಕಂಬ ಮಾಡಿದ್ದೀನಿ ಡಬಲ್ ಕ್ರೋಶೆ, ಬಟ್ 2 ಚೈನ್ ಹಾಕಿಲ್ಲ. ಅಲ್ಲಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಇನ್ನೂ ಒಂದು ಕಂಬ. ಯಾವುದಕ್ಕೆ ಅಂದರೆ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಸೊ ಆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು ಲಾಸ್ಟಲ್ಲಿ. ಸೊ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಆವಾಗ ನಾವು ಸ್ಟಾರ್ಟ್ ಯಾವ ರೀತಿ ಮಾಡಿರ್ತೀವಿ ಎಂಡ್ ಕೂಡ ಅದೇ ರೀತಿ ಬರುತ್ತೆ. ಸೊ ನಿಮಗೆ ಅನಿಸೋದಿಲ್ಲ, ಆಮೇಲೆ ಗೊತ್ತಾಗೋದಿಲ್ಲ ಇದು ಬರೀ ಸಿಂಗಲ್ ಸ್ಟೆಪ್ ಡಿಸೈನ್ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ತುಂಬ ನೀಟಾಗೆ 2 ಸ್ಟೆಪ್ 3 ಸ್ಟೆಪ್ ಹಾಕ್ತೀವಿ ಅಲ್ವಾ, ಅದೇ ಥರ ಬರುತ್ತೆ. ಬಟ್ ಸಿಂಗಲ್ ಕಲರಲ್ಲಿ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ಇದು ಡಿಸೈನು. ಯಾರ್ಯಾರಿಗೆ ಈ ಥರ ಕಾಂಟ್ರಾಸ್ಟ್ ಅಲ್ಲಿ ಬೇಕು ಡಿಸೈನು ಅಂದವ್ರಿಗೆ ಸಿಂಗಲ್ ಕಲರಲ್ಲೇ ಈ ಥರ ಕ್ರೋಶೆ ಡಿಸೈನ್ನ ಮಾಡ್ಕೋಬೋದು. ಸೊ ತುಂಬ ಸ್ಟಿಫಾಗಿ ಕೂಡ ಇರುತ್ತೆ. ಬೇಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಫ್ಲೀಟ್ಸ್ ಮಾಡಿದಾಗೆಲ್ಲ ಈ ಥರ ತುಂಬ ನೀಟಾಗಿ ಕಾಣುತ್ತೆ. ವಿತೌಟ್ ಕುಚ್ಚು ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಡಿಸೈನ್ನ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಆ್ಯಸ್ ಯೂಶಲ್ 137 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ ಆರ್ಚ್ ಲೆಂತ್. ತುಂಬ ನೀಟಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಡೈರೆಕ್ಟಾಗಂತೆ ಇನ್ನೂ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ವಿಡಿಯೋಗೆ ಸ್ವಲ್ಪ ವೇರಿ ಬೀಳುತ್ತೆ, ಗ್ರೀನ್ ಕೂಡ. ಸೊ ಈ ರೀತಿ ಕಾಣ್ತಾ ಇದೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 ಅಬೋ ಚಾರ್ಜ್ ಮಾಡ್ಬೋದು. 550 to 650 ವರೆಗೂ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಸೊ ನಿಮ್ಮ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಟ್ರೈ ಮಾಡಿ. ಒಂದು ನಾರ್ಮಲ್ ಪಿಕಾಟ್ ಡಿಸೈನ್ ಫ್ರೆಂಡ್ಸ್, ಆ ಸೈಡ್ ಈ ಸೈಡ್ ಮೀಡಿಯಮ್ ಸೈಜ್ ಬೀಡ್ ಹಾಕಿದ್ದೀನಿ. ಅದು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಕೂಡ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಗಿದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.